ಯಾರು ಅಭ್ಯರ್ಥಿ ಆಗ್ತಾರೆ ಅನ್ಸುತ್ತೆ? ಅದು ಅಭ್ಯರ್ಥಿಗಳು ಬಂದ್ರೆ ಅದು ಹಿಂದಿನಿಂದಾನೇ ಕಾಂಗ್ರೆಸ್ ಗೆಲ್ತಾ ಬಂದಿದೆ. ಹೌದು. ಬಟ್ ಈ ಸರಿ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗುತ್ತೋ ಬಿಜೆಪಿಯಿಂದ ಯಾರು ನಿಂತ್ಕೊಂತಾರೋ ಅದ್ರ ಮೇಲೆ ಡಿಪೆಂಡ್ ಇದೆ. ಡಿಪೆಂಡ್ ಇದೆ. Okay. But ಏನಿದೆ ಹಿಂದೆ ಸರ್? ಅಂದ್ರೆ ಅಜ್ಜಾರ್ದೊಂದು ನೇಮ್ ಇತ್ತು, ಅದ್ರ ಮೇಲೆ ಹೋಗಾರ. ಸರಿ ಅಜ್ಜಾರ್ ಇಲ್ಲಲ್ಲ, ಹ್ಮ್ ಹ್ಮ್ ಹ್ಮ್. ಆ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ. ಈಗ ಹ್ಮ್ ಹ್ಮ್ ಹ್ಮ್. ಬಿಜೆಪಿಯಲ್ಲಿ ಅಷ್ಟೇ ಕಾಂಪಿಟೇಷನ್ ಇದೆ. ಹ್ಮ್ ಹ್ಮ್ ಹ್ಮ್. ಹಂಗಾಗಿ ಇತ್ತಾಗ ಅವರು ಇವರು ಹಿಂದ ವರ್ಗದವರು ಅವರು ಕೇಳ್ತಾ ಇದ್ದಾರೆ. ಹೌದೌದು ಹೌದು. ಅದರಲ್ಲಿ ಯಾರಿಗೆ ಟಿಕೆಟ್ ಆಯ್ಕೆ ಆಗುತ್ತೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲೆಕ್ಷನ್ ಮಾತ್ರ. ಓಕೆ. ಇಷ್ಟು ದಿವಸ ಮಾತ್ರ ಒಂದೇ ಪರ ಇತ್ತು. ಅದು ಹೌದು, ಒಂದೇ ಫೇವರ್ ಅಲ್ಲಿ ಒಂದೇ ಇತ್ತು. ಫೇವರ್ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅಂದ್ರೆ ಹ್ಮ್. ದಕ್ಷಿಣ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಇತ್ತು. ಈ ಸಾರಿ ಮಾತ್ರ ಫೇವರ್ ಹಾ. ಯಾರ ಮೇಲೆ ಟಿಕೆಟ್ ಆಗುತ್ತೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಅಂಕಲ್, ಏನ್ ನಿಮ್ಮ ಹೆಸರು? ನಮಸ್ತೆ. ಶಿವಮೂರ್ತಿ ಅಂತ ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕು ಅಂಕಲ್. ಕಂಟಿನ್ಯೂ ಕೇಳಿ. ನಿಮ್ಮ ದಾವಣಗೆರೆಯಲ್ಲಿರೋ ಜಟಾಪಟಿ ಇದೆಯಲ್ಲ, ಅದು ಕೂಡ ಒಂದು ಕುಟುಂಬ. ಒಬ್ರು ಬಿಜೆಪಿಯಿಂದ, ಒಬ್ರು ಕಾಂಗ್ರೆಸ್ ಇಂದ. ಇಡೀ ವರ್ಲ್ಡ್ ಫೇಮಸ್ ಅದು. ಅದು ಶಾಮನೂರ್ ಅವರ ಕುಟುಂಬ ಮತ್ತು ಸಿದ್ದೇಶ್ವರ್ ಅವರ ಕುಟುಂಬ. ಈಗ ಶಾಮನೂರ್ ಶಿವಶಂಕರಪ್ಪನವರು ಸಿದ್ದೇಶ್ವರ್ ಅವರಿಗಿಂತಲೂ ತುಂಬಾ ಪ್ರಬಲರು ಅನ್ನೋ ಟಾಕ್ಸ್ ಇತ್ತು. ಈಗ ಶಾಮನೂರ್ ಶಿವಶಂಕರಪ್ಪನವರು ತೀರ್ಕೊಂಡಿದ್ದಾರೆ. ಸೊ ಏನ್ ಅನ್ಸುತ್ತೆ ಸರ್? ಟಿಕೆಟ್ ಯಾರಿಗೆ ಕೊಡುತ್ತಾರೆ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಬಟ್ ಈಗ ಸಿದ್ದೇಶ್ವರ್ ಅವರು ಕೂಡ ನಾನು ಆಕಾಂಕ್ಷಿತ ಅಂತ ಹೇಳಿದ್ದಾರೆ. ಆದ್ರೂ ಬಟ್ ಫಸ್ಟ್ ಇವರಿಗೆ ನಮ್ಮ ಯಾರು ಶಾಮನೂರು ಶಿವಶಂಕರಪ್ಪರ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟದ್ದೇ ಆದ್ರೆ ಬಿಜೆಪಿಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಓಕೆ, ಶಾಮನೂರ್ ಅವ್ರನ್ನ ಎದುರು ಹಾಕೊಳ್ಳೋದು ಸಿದ್ದೇಶ್ವರ್ ಅವ್ರಿಗೆ ಕಷ್ಟ ಆಗ್ತಿತ್ತು. ಬಟ್ ಈಗ ಒಂದ್ ಸ್ವಲ್ಪ ಫೀಲ್ಡ್ ಕ್ಲಿಯರ್ ಇದೆ ಅಂತ ಅನ್ಸಲ್ವಾ? ಅನ್ಸುತ್ತೆ, ನಿಜ, ಖಂಡಿತ ಹೇಳೋದು. ಬಟ್ ಏನಂದ್ರೆ ಅವ್ರ ಫ್ಯಾಮಿಲಿ ಟಿಕೆಟ್ ಸಿಕ್ಕರೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಡಿಫಿಕಲ್ಟ್ ಆಗ್ಬಹುದು. ಓಕೆ, ಸೊ ಇಲ್ಲಿ 75,000ಕ್ಕೂ ಅಧಿಕ ಮುಸ್ಲಿಮ್ಸ್ ವೋಟರ್ಸ್ ಇದ್ದಾರೆ. ಸೊ ಅವ್ರಲ್ಲೇ ಒಂದು 3-4 ಜನ ನಮ್ಗೆ ಟಿಕೆಟ್ ಬೇಕು ಅಂತ ಕೂತಿದ್ದಾರೆ. ಇನ್ ಕೇಸ್ ಕೊಡದೇ ಇದ್ರೆ ಪಾಠ ಕಲಿಸ್ತೀವಿ ಅಂತಿದ್ದಾರೆ. ಸೊ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಈಸಿ ಆಗುತ್ತಾ? ಈಸಿ ಆಗಲ್ಲ. ಕಾಂಗ್ರೆಸ್ ಏನಾದ್ರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಅಂದ್ರೆ ಬಿಜೆಪಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ ಓಕೆ, ಇದೊಂದು ಪಕ್ಕಾ, ಇದು ಪ್ಲಸ್ ಪಾಯಿಂಟ್. ಓಕೆ, ಬಿಜೆಪಿಗೂ ಪ್ಲಸ್ ಪಾಯಿಂಟ್ ಇದೆ ಅಂತ ಅಂತಿದ್ದಾರೆ. ಏನ್ ಸರ್, ಉತ್ತರ ಕರ್ನಾಟಕ ಜನ ಯಾವ್ದಕ್ಕೂ ಎದ್ರಲ್ಲ. ಏನ್ ಸರ್ ನಿಮ್ಮ ಹೆಸರು? ಮಾಲ್ತೇಶ್ ಅವರು. ಇಲ್ಲಿ ಅವರೇ ಲೋಕಲ್ ದಾವಣಗೆರೆಯಲ್ಲಿ. ಏನ್ ಹೇಳುತ್ತೆ ನಿಮ್ಮ ಪಲ್ಸು, ನಿಮ್ಮ ಕ್ಷೇತ್ರದ ಪಲ್ಸು? ಪಲ್ಸು ನೋಡಿ ಮೇಡಮ್, ಈಗ ಒಂದೇ ಕುಟುಂಬಕ್ಕೆ 3 ಅಧಿಕಾರ ಇದ್ವು ಇಲ್ಲಿವರೆಗೂ. ಮತ್ತು ಅದೇ ಕುಟುಂಬಕ್ಕೆ ಕೊಟ್ರೆ ಮತ್ತು ಒಂದೇ ಕುಟುಂಬಕ್ಕೆ 3 ಅಧಿಕಾರ ಹಾಕುವ. ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ. ಎಲ್ಲ ಅಧಿಕಾರಿಗಳು ಬಿಡಪ್ಪ ಅವ್ರು ಯಾವ್ದಾರು ನಮ್ಮರು ಯಾಕಂತ ಸುಮ್ಮನೆ ಇರ್ತಾರ. ಯಾರಿಗೆ ಕೊಟ್ರೆ ಅಷ್ಟು ಸುಲಭವಾಗಿ ಏನು ಬಿಜೆಪಿ ಸೋಲೋದಿಲ್ಲ. ಬಿಜೆಪಿ ಒಳಗೂ ಆಂತರಿಕ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳೋದಿಲ್ಲ. ಎಲೆಕ್ಷನ್ ಬಂದ ಸರಿ ಮಾಡ್ಕೊಂತಾರ, ಹೋರಾಟ ಮಾಡ್ತಾರ. ಅಲ್ಪಸಂಖ್ಯಾತರು ಹೆಂಗ ಅಂತ ಹೇಳಿದ್ರೆ ಕಲ್ ತಗೊಂಡ್ ಹೊಡಿತಾನೆ ಅಂತ ಕಲ್ ಹಿಡ್ಕಂತಾರ, ಹೊಡಿಯೋದಿಲ್ಲ. ಅವ್ರಿಗೆ ಏನ್ ಬೇಕು ಅವ್ರಿಗೆ ಗೊತ್ತೈತಿ, ಇವ್ರಿಗೆ ಏನ್ ಮಾಡ್ಬೇಕು ಅಂತಂದೇಳಿ ಎದುರ್ಸೋದಷ್ಟೇ. ನೀ ಟಿಕೆಟ್ ಕೊಡ್ಲಿ ನಾವು ಮಾಡಿಬಿಡ್ತೇವೆ ಅಂತಾರ. ಆಮೇಲೆ ಮತ್ತೆ ಅವ್ರು ಸುಮ್ಮನೆ 50 ಜನ ನಿಂದಿರ್ತಾರ. MP ಎಲೆಕ್ಷನ್ ಎಷ್ಟೊಂದ್ ಜನ ನಿಂತಿದ್ರು, ಎಲ್ಲರೂ ಸೇರಿ 2,000 ಓಟ್ ತಗೊಂಡಲ್ಲ ಅವರು. ಓಕೆ, ಮತ್ತೆ ಯಾರಿಗೆ ಓಟ್ ಹಾಕ್ಬೇಕು ಅವ್ರಿಗೆ ಹಾಕ್ತಾರ. ಸುಮ್ಮನೆ ಹೇಳ್ತಾರ ಅಷ್ಟೇ. ಅವ್ರವ್ರು ಏನೇನ್ ಬೇಕು ಅವ್ರು ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿರ್ತಾರ. ಸುಮ್ಮನೆ ಹೇಳ್ತಿರ್ತಾರೆ, ನಮ್ಗೆ ಕೊಡ್ಲಿರ ನೋಡ್ರ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ. ಅವ್ರು ಏನ್ ಮಾಡೋದಿಲ್ಲ. ಮತ್ತೆ ಅವ್ರು ಅಲ್ಲೇ ಹಾಕ್ಬಿಡ್ತಾರೆ, ಕೈಗೆ ಹಾಕ್ಬಿಡ್ತಾರೆ ಹೋಗಿ. ಅವರು ಎಷ್ಟೇ ಸಾವಿರ ಇದ್ರು ಈ ಸರಿ ಮಾತ್ರ ಅವ್ರು ಯಾರಿಗೆ ಟಿಕೆಟ್ ಕೊಟ್ಟರೆ ಬಿಜೆಪಿ ಹೋರಾಟ ಮಾಡತ್ತೆ. ಯಾವ ಇಲ್ಲಿ ಹೇಳ್ತಂಗೆ ಕೇಳ್ರಿ, ಇನ್ನೊಂದು ಹಿಂದೂಗಳು ಓಟ್ನಾಗ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಎಂದೂ ಸೋತಿಲ್ಲ. 19ರಲ್ಲಿ 15 ವಾರ್ಡ್ನೇ ಬಿಜೆಪಿ ಲೀಡರ್ ಇರುತ್ತೆ. 20-25 ಸಾವಿರ ಲೀಡರ್ ಇರುತ್ತೆ. ಅಲ್ಲಿ 4 ವಾರ್ಡ್ನಾಗ ಹೋದ ಬಿಜೆಪಿ ಹಿನ್ನಡೆ ಆಗುತ್ತೆ. ಅಂದ್ರೆ ಪ್ರತಿ ಎಲೆಕ್ಷನ್ ಇಲ್ಲೂ ಶಾಮನೂರ್ ಅವರು ಇದ್ದಾಗ, ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾಗ ಕಾಂಗ್ರೆಸ್ ಮುಸ್ಲಿಂ ಓಟ್ಸ್ ಇವ್ರಿಗೆ ಬರುತ್ತೆ, ಪ್ಲಸ್ ಪಾಯಿಂಟ್ ಆಗ್ತಿತ್ತು ಅಂತ ಅಂದ್ರಿ. ಬಟ್ ಈಗ ಸರ್ ಹೇಳ್ದಂಗೆ ಏನಾದ್ರು ಅವರಿಗೆ ಅಭ್ಯರ್ಥಿಯಾಗಿ ನಿಲ್ಸಿದ್ರೆ ಕಷ್ಟ ಆಗುತ್ತೆ ಅಂತಿದ್ದೀರಿ? ಅವು ಕಾಂಗ್ರೆಸ್ ಕಷ್ಟನೇ, ಕಷ್ಟ ಪೂರ್ತಿ ಕಷ್ಟನೇ, ಪೂರ್ತಿ ಕಷ್ಟನೇ. ಮತ್ತೆ ಅದರಲ್ಲಿ ಬಂಡಾಯ ಭಿನ್ನಾಭಿಪ್ರಾಯ ಏನೇನ್ರ ಬಂದ್ರೆ ಇನ್ನು ಎಲೆಕ್ಷನ್ ಕ್ಯಾಲೆಂಡರ್ ಹಾಕಿಲ್ಲ. 6 ತಿಂಗಳೊಳಗೆ ಮುಗಿಯುತ್ತೆ. ಜನ ಹೆಂಗ್ ಮಾತಾಡ್ತಿದ್ದಾರೆ ಅಂತಂದ್ರೆ, ಮಾತಾಡ್ತಾರಮ್ಮ ಜನ ಎಲ್ಲ. ಇವು ಅಷ್ಟು ನಾವೇ ಹಾಕಲ್ಲ ಓಟ್. 2,30,000 ಓಟ್ ಅದ, ಅಷ್ಟು ನಾವೇ ಹಾಕಲ್ಲ. ನಾನು ಹಾಕೋದು ಒಂದೇ ಓಟ್. ನಾನು ಹಾಕಿದ ಓಟ್ ಅವ್ರು ನೋಡಲ್ಲ, ಅವ್ರು ಹಾಕಿದ ಓಟ್ ನಾನು ನೋಡಲ್ಲ. ಜನ ಮಾತಾಡ್ತಾರ. ಜನಕ್ಕೇನ್ರಿ, ಜನ ಹೆಂಗ್ ಬೇಕಾದ್ರೆ ಮಾತಾಡ್ಬೋದು. ಸರಿ ಆಯ್ತು, ಬಿಜೆಪಿಲಿ ಯಾರಿಗೆ ಟಿಕೆಟ್ ಸಿಗ್ಬಹುದು ಅನ್ಸುತ್ತೆ? ಇಲ್ಲಿ ಬಿಜೆಪಿಯಲ್ಲಿ ಕೊನೆಯ ಫೈನಲ್ ಸಿದ್ದೇಶ್ವರ್ ಯಾರು ಹೇಳ್ತಾರೆ ಅವ್ರಿಗೆ ಸಿಗುತ್ತೆ. ಅವ್ರು ಯಾರಿಗೆ ಹೇಳ್ತಾರೆ ಅವರಿಗೆ? ಅವ್ರ ಕುಟುಂಬದ ನಿಂತ್ರೆ ಅವ್ರಿಗೆ, ಅವ್ರ ಕುಟುಂಬದ ನಿಲ್ಲಿಲ್ಲ ಅಂದ್ರೆ ಸಿದ್ದೇಶ್ವರ್ ಯಾರು ಹೇಳ್ತಾರೆ ಅವ್ರಿಗೆ. ಹೌದಾ? 100 ಸತ್ಯ. ಸಿದ್ದೇಶ್ವರ್ ಅವರೇ ನಿಂತ್ಕೊಂಡ್ರೆ ಅವರು ಬಿಜೆಪಿ ಕ್ಯಾಂಡಿಡೇಟ್. ಮತ್ತೆ ಅವ್ರು ಕ್ಯಾಂಡಿಡೇಟ್, ಹೌದು, ಗೆಲ್ಲೋ ಚಾನ್ಸ್ ಇದೆಯಾ? ಗೆಲ್ಲೋ ಚಾನ್ಸ್ ಇದೆ. ಓಕೆ, ಮೊನ್ನೇನು ಅವ್ರು ಗೆದ್ದಲ್ರಿ, ಕಾಂಗ್ರೆಸ್ನವ್ರು ಗೆದ್ದಿಲ್ಲ ಲೋಕಸಭೆಗ. ನಮ್ಮ ಬಿಜೆಪಿ ಅವರು ಹಾಕ್ಸಿರ್ದಾರ ಅವ್ರಿಗೆ. ಇಲ್ಲಿ ಉದಾಹರಣೆಗೆ ಇಲ್ಲೇ ನೋಡ್ರಿ, ನಮ್ಮ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು S.A. ರವೀಂದ್ರನಾಥ್ ಏನ್ ಹೇಳಿದ್ರು, SS ಗಣೇಶ್ ಎಲೆಕ್ಷನ್ ಇಲ್ರಿ ಅಂತ. ಇವ್ರು ಬಿಜೆಪಿ ಅವರು
ನಮ್ ಬಿಜೆಪಿ ನಿಂತಾರ ನಿಲ್ಲಿಸ್ತೇವೆ ಅಂತ ಹೇಳ್ಬೇಕು. ಅದೇ ಬಿಟ್ಟು ಎಸ್ ಗಣೇಶ್ ಎಲೆಕ್ಷನ್ ಇಲ್ರಿ ಅಂದ್ರೆ ಅರ್ಥ ಏನದ? ಅಲ್ಲಿಗೆ ಗುಂಪು ಏನೈತಲ್ರಿ ಅವ್ರು ಲಗಾನ್ ಗುಂಪು, ಆ ಲಗಾನ್ ಗುಂಪು ಪೂರ್ತಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದು. ಅವಾಗ 100,000 ಸಚ್ಚಾಗಿದೆ. ಹೌದೌದು, ಅವಾಗಿತ್ತದು ಟ್ರೆಂಡ್. ಈಗ ಏನ್ ಹೇಳ್ತಾರ ನೋಡ್ರಿ ಅವ್ರು, ಎಸ್ ಗಣೇಶ್ ಎಲೆಕ್ಷನ್ ಇಲ್ಲ ಅಂದ್ರೆ ಅರ್ಥ ಏನಿದು? ಇವ್ರಿರೋದು ಒಂದು ಮಾಜಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಆಮೇಲೆ ಜನಸಂಘದಿಂದ ಬಂದ್ರ ಸಣ್ಣ ಸುಟ್ಟು ನೋಡೇನೆ ಅಂತಾರ. ಈಗ ಏನೇನೋ ಹೇಳ್ತಾರ ಅಂದದು ಅವ್ರ ರಾಜಕೀಯ ಸಿದ್ಧಾಂತಕ್ಕೆ ಅವರಿಂದ ಅವರೇ ಧಕ್ಕೆ ಮಾಡ್ಕೊಂಡಂಗ. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಆಗ್ತಾ ಇದ್ದಾರೆ ಮೇಡಮ್, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ. ಏನ್ ನಿಮ್ಮ ಹೆಸರು? ಕಲಾವತಿ. ದರ್ಶನ ಚೆನ್ನಾಗಾಯ್ತಾ? ಚೆನ್ನಾಗಿತ್ತು. ಓಕೆ. ಬೈ ಎಲೆಕ್ಷನ್ ಬರ್ತಾ ಇದೆ, ಹೌದು. ಯಾರಿಗ್ ಟಿಕೆಟ್ ಸಿಗಬಹುದು ಅನ್ಸುತ್ತೆ? ಈ ಸತಿ ಸಮರ್ಥಿಗೆ ಸಿಗ್ಬೋದು. ಸಮರ್ಥಿಗೆ ಸಿಗ್ಬಹುದು. ಈಗ ಮನೆಯವ್ರಿಗೆಲ್ಲ ಟಿಕೆಟ್ ಆಗ್ಬಿಟ್ರೆ ಇವ್ರೇನ್ ಮಾಡ್ತಾರೆ? ಬೇರೆಯವರೆಲ್ಲ ಏನ್ ಮಾಡ್ಬೇಕು? ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು ಅನ್ನೋ ಪ್ರಶ್ನೆ ಇದೆ, ಅದಕ್ಕೇನ್ ಹೇಳ್ತೀರಿ? ಅವ್ರಿಗೂ ಒಂದು ಅವಕಾಶ ಕೊಡಬೇಕು. ಆದ್ರೆ ಕಾರ್ಯಕರ್ತರು ಯಾರು ಮಾಡ್ತಾರ ಅನ್ನೋದು ನೋಡಿ ಮತ್ತೆ ಅವ್ರಲ್ಲಿ ಸೆಲೆಕ್ಟ್ ಮಾಡ್ಬೇಕು. ಪ್ರಭಾ ಮೇಡಮ್ ಹೆಂಗೆ MP ಆದ್ಮೇಲೆ ಕೆಲಸ ಮಾಡ್ತಿದಾರಾ? ನಿಮ್ ಜೊತೆ ಎಲ್ಲ ಬೆರೆಯೋದು ಅದೆಲ್ಲ ಆಗ್ತಾ ಇದೆಯಾ? ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ.